ಅಮ್ಮ 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 ಇಲ್ಲೇ ಕುತ್ಕೊಂಡ ಅನ್ನಕ್ಕೆ ಓನಕ್ಕಿಲ್ಲ ಅಮ್ಮ. ಏನೇ ಅದಕ್ಕೆ ಅದಕ್ಕೆ ಒಂಥರ ಇದೆಯಲ್ಲ, ಏನಾಯ್ತು? ಏನಾಗಬೇಕು? ಇದೊಳ್ಳೆ ಸರಿ ಆಯ್ತು. ಯಾಕಮ್ಮ ಏನಾಯ್ತು ಇವಾಗ? ಎಟ್ಟು ಮಾಡ್ಕೊಂಡಿದ್ದೀವಿ ಮಕ್ಕವ? ಅದೇನಾಯ್ತು ಅಂತ ಹೇಳೋತಾರೆ ಗೊತ್ತಾಗ್ತದೆ. ಏನಾಯ್ತು ಹೇಳು. ಏನೂ ಇಲ್ಲ, ಸುಮ್ ಕೂತೀನಿ. ಅಪ್ಪ ಇಲ್ಲ ಎಲ್ಲ ಹಾಳು ಬಿದ್ದೋಗಿದ್ದಾನ, ಧೂಳು ಬಿದ್ದೋಗಿದ್ದಾನ. ಎಲ್ಲಾರು ಹಾಳು ಬಿದ್ದೋಗ್ಲಿ ಹೋಗು. ಯಾಕಮ್ಮ ಏನಾಯ್ತಮ್ಮ? ಅಲಕ್ಕನ ಮಗ ಅಪ್ಪನ ಒಂಚೂರು ಬುದ್ಧಿ ಬೇಡವಾ? ಅವ್ರು ಮದುವೆ ಆದಷ್ಟು ಬಿಟ್ರಷ್ಟು ಆ ಕವಿತ್ನು ಕವನ್ನುವೆ ಅದನ್ನ ಕವನ್ಗೆ ಮದ್ದೂರಲ್ಲಿ ಹುಡುಗ ಇದ್ದಾನೆ ಯಾರೋ ಶ್ರೀರಂಗಪಟ್ಟಣ ಮದುವೆ ಹೋಗಿತ್ತಿಲ್ವಾ? ಅಲ್ಲಿ ಯಾವ್ದಾರು ಒಂದು ಹುಡುಗಿ ತೋರಾಕು ಅಂದ್ರಂತೆ. ಅದಕ್ಕೆ ಅವನು ಇವತ್ತು ತನಿಖೆ ಮಾಡೋಕ್ಕೆ ಮದ್ದೂರ್ಗೆ ಹೋಗೋನೆ ಕವನನ್ನ ಮದುವೆ ಮಾಡೋಕ್ಕೆ. ಇವನ್ಗೆ ಯಾಕೆ ಉಸಾಬರಿ ಬರ್ಚಾಜ್ ಹಾಕೊಂಡು ಇವ್ನ ಕೈ ಖರ್ಚು ಮಾಡ್ಕೊಂಡು ಹೋಗ್ಬೇಕು ಅನ್ನೋದೇನಿದ್ದದು? ಏನು ಬುದ್ಧಿ ಬೇಡ ಒಂಚೂರುವೆ? ಅಪ್ಪನಿಗೆ ಅದು ಯಾವ ಬುದ್ಧಿ ಬಂದದೋ ಏನೋ, ಮನೆಗೆ ಮಾರಿ ಊರಿಗೆ ಉಪ್ಕಾರಿ ಏನಾಗೆ. ಅಲ್ಲ ಒಂಚೂರು ಬುದ್ಧಿ ಬೇಡವಾ? ಬುದ್ಧಿ ಅದೇ ಬುದ್ಧಿ ಮನಳ ಬೇಕಾರೆ ಏನು ಬೇಕಾರೆ ಕಂಡವ್ರಿಗೋಸ್ಕರ ಹಂಗಿ ಬಿಚ್ಚಾಕ್ಬಿಟ್ಟು ಚಡಿ ಬಿಚ್ಕೊಟ್ಟು ಬಂದ್ಬಿಡ್ತಾನೆ ಬೇಕಾರೆ ಅಂತವ್ ನಿಮ್ಮಪ್ಪ. ನಮ್ಮ ಅಪ್ಪನ ಬುದ್ಧಿ ನನಗೂ ಹಿಡಿಯಕ್ಕಿಲ್ಲ ಕಣಮ್ಮ. ಏನು ಗೊತ್ತಾಯ್ಕಿಲ್ವಾ? ಇಳಿಸು ಸರಿಯಾಗಿ ಮರುವಾದಿಯ ಅವ್ರ ಮದುವೆ ಅಂದ್ರೆ ಇವ್ನಿಗೇನಂತ ಸಿಕ್ಕೋದು ಅಪ್ಪನಿಗೆ ಅದೇಯ? ಕಾಣಕರವಾದಿ ಏನು ಸಿಕ್ಕೋದು ಏನೋ ಬತ್ತ. ಹೌದಾ? ಕಾಲೇಜಿಂದ ಎಷ್ಟೊತ್ತಿಗೆ ಬಂದವ? ಎಷ್ಟೊತ್ತಗಾರ ಬರ್ತೀನಿ, ಸುಮ್ಮನಿರಪ್ಪ. ಯಾಕೆ ಏನಾಯ್ತು? ಏನ್ಲೇ ಯಾಕೆ ಸಪ್ಕಿದಿ? ಏನು ಹುಷಾರಿಲ್ವಾ? ಹುಷಾರಿಲ್ದಂಗಾಗಿ ನನ್ನ ಜೀವ ಹೊಂಟೋಗ್ಬಿಟ್ರೆ ಆಗ ನೋಡಿ ನೀವು ನೆಮ್ಮದಿಯಾಗಿರ್ತೀರಿ. ಏನು ತಾಳ್ಕೆಟ್ಟೋಗಿದ್ದದು ನಿನಗೆ? ಏನಕ್ಕೆ ಹಂಗಾಡ್ತಿದ್ದೀನಿ ನೀನು? ಏನು ಆಗ್ಬಾರ್ದಾಯ್ತು ಈಗ ಅಂತ ಹೆಂಗೆ ಆಡ್ತಿದ್ದೀನಿ ನೀನು? ಈಗ ಮುಂದೆ ಮಾತಾಡ್ತೀರಪ್ಪ ನೀನು. ಅಲ್ಲ ನಿನ್ಗೇನು ಬುದ್ಧಿ ಬೇಡವಾ ನಿನಗೆ? ಕಂಡೋರ್ ವಿಷಯಕ್ಕೆ ಕಂಡೋರ್ಗೆ ಸಹಾಯ ಅಲ್ಲಿ ಅಂತವ ಅಲ್ಲಿ ಗಂಟೆ ಮದ್ದೂರು ಗಂಟೆಗೆ ಹೋಗಿದ್ದೆ ನೀನು. ಅವ್ರು ಸಹಾಯ ಮಾಡಿ ಏನು ಬರ್ತಿತ್ತು? ಅಯ್ಯೋ ನೀಯ ತಿಳ್ದು ಬಡ್ಡಿದೆ. ನಾನು ನೋಡ್ರ ಅಕ್ಕನ ಕುಟೆ ನಾನು ಇರ್ತೀನಿ. ನಾವು ಹೊಸಿ ಆಸೆ ಮಾಡಕ್ಕಿಲ್ಲ ಕನಕ, ನಮ್ಮ ಹೆಣ್ಣು ಹೊಸಿ ಆಸೆ ಮಾಡಕ್ಕಿಲ್ಲ ಕನಕ ಅನ್ನೋದು. ನೀವು ಈ ಥರ ಕತ್ತಿ ಮಾಸಿತ್ತಿರಲ್ಲ ಸರಿಯಾ? ಅವ ಅಕ್ಕ ಎಷ್ಟು ಆಸೆ ಮಾಡ್ತದೆ ಗೊತ್ತಾ ನಿಮ್ಮನ್ನ? ಅದನ್ನ ಉಳಿಸ್ಕೊಳಕ್ಕೆ ಯೋಗ್ಯತೆ ಬೇಕು. ಸ್ವಂತ ಸ್ವಂತ ತಂಗಿ ಥರ ಕುಂತಾರ ನೋಡ್ಕೊತದ ನಿಮ್ಮನ್ನ. ನಿನ್ನ ಸ್ವಂತ ಮಗಳ ಥರ ನೋಡ್ತೇವೆ ಅಕ್ಕ. ಅದನ್ನಾರು ಅರ್ಥ ಮಾಡ್ಕೋಬೇಕಲ್ವಾ? ಈಗ ಏನಂತೆ ಒಂದೇನೋ ಒಂದು ಕಲ್ಯಾಣ ಕಟ್ಟಿದ್ರೆ ನಾಳೆ ನಿನಗೂ ಒಳ್ಳೇದಾಕಿಲ್ವಾ? ಅಯ್ಯೋ ನೀನು ಒಳ್ಳೇದು ಮಾಡಿ ಮಾಡಿ ಏನು ಹೊಸಿಯಪ್ಪ, ಏನು ಕಣ್ಜಕ್ಕೆ ಬೇಕಾದಂಗೆ ಭತ್ತ ರಾಗಿ ಎಲ್ಲ ಬೆಳ್ದು ಗುಡ್ಡೆ ಹಾಕಿದೀಯ ನೀನು. ಭಾಳ ಮಾಡಿ ಸಾಕಾಗಿದೆಯಾ ನೀನು. ತಿರ್ಗ ಮಾತಾಡೋದು ಹೆಂಗೆ ಮಾತಾಡ್ತೀಯ ನೀನು ಅಂತವ. ಇದಕ್ಕೂ ನಾಚಿಕೆ ಆಯ್ತು ನನಗೆ ನೀನು ಮಾತಾಡೋದು ನೋಡಿದ್ರೆ. ಯಾಕೆ ಅವ್ರ ಮನೆಗೆ ಹೋಗ್ಬೇಕಾಗಿತ್ತ? ನಿನಗೆ ಮಾಡಕ್ಕೆ ತಾಕತ್ತಿತ್ತಿಲ್ವಾ? ನನ್ನ ಮಗಳನ್ನ ಮದುವೆ ಮಾಡೋಷ್ಟಿತ್ತಿಲ್ವಾ ಹೇಳು? ಅಚ್ಚುಕಟ್ಟಾಗಿರೋರು 10-15 ಎಕರೆ ಜಮೀನು ಇದಂತೆ ಅಂತೇವ್ರಿಗೆ ನನ್ನ ಮಗಳು ಮದುವೆ ಮಾಡೋಕ್ಕಾಯ್ತಿಲ್ವಾ? ಕಂಡೋರ್ನೇ ಮಾಡ್ಬಿಟ್ಟು ಕಂಡೋರ್ನೇ ಉದ್ಧಾರ ಮಾಡ್ಬೇಕಾಗಿತ್ತ ನೀನು? ಅಲ್ಲ ಅಲ್ಲ ಅಲ್ಲ, ಏನು ಹೊಟ್ಟೆ ಉರಿ ಬುದ್ಧಿ ಕಲ್ತಿದ್ದೀನಿ ನೀನು? ಈ ಥರ ಹೊಟ್ಟೆ ಉರಿ ಬುದ್ಧಿನೂ ಕಲ್ತಾರ ಮನ್ಸ? ನಾನು ಕಲಿತೀನಿ ಅಂದ್ಬಿಟ್ಟು ಒಳ್ಳೇದಲ್ಲ. ನಿಜಕ್ಕೂ ಹೇಳ್ತೀನಿ ಕೇಳ್ಕೊ, ಈ ಥರ ಹೊಟ್ಟೆ ಉರಿ ಬುದ್ಧಿ ಕಲ್ತ್ರ ಮನ್ಸ ಮನೆ ಉದ್ಧಾರ ಆಯ್ಕಿಲ್ಲ, ಮನೆ ಹಾಳು ಬಿದ್ದೋಯ್ತದೆ ತಿಳ್ಕೊಬಿಡು. ಓಹೋ ನಿನ್ನ ಅಲ್ಲ ನೀನು ಕಲಿಯೋದಲ್ದಾನೆ ಆ ಹೆಣ್ಣನ್ನು ನೀನು ಹಾಡ್ಗೆ ಹೋಗ್ತಾ ಕೂತಿದ್ಯಲ್ಲ, ಸರಿಯಾ ನೀನು ಬುದ್ಧಿ ಕಲ್ತಿರೋದು? ಅಯ್ಯೋ ನಾನೇನು ಹಾಳು ಮಾಡ್ತಿರೋದು ನೀನೇ. ಅವಳಿಗೆ 18 ವರ್ಷ ತುಂಬಲಿ ಅಂತ ನಾನು ಕಾಯ್ತಾವೆ ನೀ ಮದುವೆ ಮಾಡಿ ಕಳಿಸ್ಬೇಕು ಅಂತ ಕತೆ. ಸುಮ್ ಕುತ್ಕೋ ಬಾಯಿ ಮುಚ್ಕೊಂಡು. ನನಗೂ ಗೊತ್ತಕ್ಕಂತ ನನ್ನ ಮಗಳ ಮದುವೆ ಮಾಡಕ್ಕೆ ಅಂತ ಹುಟ್ಟು ಕರುವಲ್ ಬಡ್ಡೆವು. ನೋಡಿ ಹೆಂಗೋಗದ ಅದು ಯಾಕೆ ಅಷ್ಟೊಂದು ಅಲ್ವಾ ಕಣಪ್ಪ? ಅದೇನು ಕತೆ ಏನೋ ಒಂದು ಗೊತ್ತಾಯ್ತಿಲ್ಲ. ಸುಮ್ಮನಿರಮ್ಮ. ಅಪ್ಪನಿಗೆ ಎಷ್ಟು ಬಡ್ಕೊಂಡ್ರು ಅಷ್ಟೇ. ಕಂಡೋರ್ ಮೇಲಿರೋ ಪ್ರೀತಿ, ಮಕ್ಳ ಮೇಲೆ ಎರ್ತಿ ಮಕ್ಳ ಮೇಲೆ ಪ್ರೀತಿ ಇಲ್ಲ ಕತೆ ಅಪ್ಪನಿಗೆ. ಆಯ್ತು ಅಲ್ಲ, ಏನು ಮುನ್ಸತ್ವ ಇಲ್ವಾ? ಏನಾರು ಮಾಡ್ಕೊಳ್ಳಿ ಸುಮ್ಕಿರು. ಮಾತಾಡಕ್ಕೆ ಹೋಗ್ಬೇಡ ನೀನು. ಅಲ್ಲ ಏನಾರು ಮಾಡ್ಕೊಳ್ಳಿ ಅಂತ ಸುಮ್ಮನಿರೋದಕ್ಕೆ ಹಿಂಗೆ ಆಡ್ತಾರ ನಿಮ್ಮಪ್ಪ. ಮನೆಗೆ ಮಾರಿ ಊರ್ಗೆ ಉಪ್ಕಾರಿ. ಅವ್ವ ಬಾ. ಅದು ಏನದು ನಿನ್ ಫೋನ್ ತೆಗೆದುಕೊಟ್ಟು ಭಾಳ ತಪ್ಪು ಮಾಡ್ಬೇಕಲ್ಲ ನಿನಗೆ. ಎಷ್ಟೊತ್ನಾರ ಫೋನ್ ಹಿಡ್ಕೊಂಡು ಆಳ್ಗರಿದ ಮುಕ್ತ ಕೂತಿರ್ತೀಯಲ್ಲ, ಹಂಗಾದ್ರೆ ಹೆಂಗೆ? ಪರೀಕ್ಷೆಲಿ ಚೆನ್ನಾಗಿ ಓದಿ ಪಾಸ್ ಆಗಲಿಲ್ಲ ನಿಮ್ಮ ಅಪ್ಪನ ಕೈಲಿ ಮಾತ್ರ ಚಂದಾಗಿ ಉಗಿಸ್ಕೊತೀಯ ನೀನು. ಅಮ್ಮ ಸುಮ್ಮನಿರಿ, ಏನಿಲ್ಲ ಕತೆ. ನಾನು ನಿನ್ನ ಕೊಟ್ಟೊಂದು ವಿಷಯ ಮಾತಾಡ್ಬೇಕಾಗಿತ್ತು. ಏನು ಅಮ್ಮ? ಪಾಪ ಅಕ್ಕನಿಗೆ ಮದುವೆ ಇಷ್ಟ ಇಲ್ವಂತೆ. ಬುಡ ಮತ್ತಾಗಿ ಇನ್ನೊಂದು 2 ವರ್ಷ ಓದ್ತೀನಿ ಅಂತ ಹೇಳಲ್ಲ. ಓದ್ಲಂತೆ. ಸುಮ್ಮನೆ ಬಲವಂತ ಮಾಡೋದು. ಒಂಚೂರ ಬಾಯಿ ಮುಚ್ಕೊಂಡು ಕೂತ್ಕೊ ನೀನು. ಅಲ್ಲ ಯಾಕೆ ಹೇಳ್ಕೊಟ್ಟ ತಲೆ ಕೆಡ್ಸ್ಬಿಟ್ಟಿದ್ದೀಯ ಹೆಣ್ಣಂದ? ಒಪ್ಕೊಂಡ್ಲಲ್ಲೇ ಚೆನ್ನಾಗಿ ಅಪ್ಪನ ಮುಂಗಡು ನನ್ನ ಮುಂಗಡು ಒಪ್ಕೊಂಡು ಆಮೇಲೆ ನೀನು ತರಗಿಲ್ಲ ಕೆಡಿಸ್ತೆ ಹಂಗೆ ಹೇಳಿದ. ನಾನು ಕೆಡದಲ್ದ ನಾನು ಅದೇನೋ ಕೋತಿ ತಾನು ಕೆಡದಲ್ದನು ಮನ ಕೆಡಿಸ್ತಿತ್ತಂತೆ. ಹಂಗೇನಾದ್ರು ಕೆಡ್ಸಕ್ಕೆ ನಿಂತಿದ್ದೀಯ ಹೆಂಗೆ ಹೇಳು? ನೀನು ಹಂಗಾರೆ ನಮ್ಮ ಅಕ್ಕನ ಜೀವನ ಹಾಳಾಗ್ಲಿ ಅಂದನ ಅಕ್ಕನೇ ಹೇಳಿದ್ದು. ನಾನು ಓದಬೇಕು ನಾನು ಅಂತವ. ಅಕ್ಕನೇ ಹೇಳಿದ್ದು ನಾನು ಅಚ್ಚುಕಟ್ಟಾಗಿ ಓದಬೇಕು, ಇನ್ನು 2 ವರ್ಷ ಡಿಗ್ರಿ ಕಂಪ್ಲೀಟ್ ಆದಮೇಲೆ ಮುಂದಕ್ಕೆ ಓದಬೇಕು ಅಂತ. ಓದ್ಲಿ ಬಿಡು, ಯಾವಾಗಿದ್ರು ಮದುವೆ ಮಾಡ್ಬೋದು ತಾನೆ. ದೊಡ್ಡ ಮನ್ಸ್ಕಿತಿ ಹೇಳೋದು ನೋಡಿ. ಹೇಳೋದೇ ಎಷ್ಟು ಮಟ್ಟಿಗೆ ಹೇಳ್ತಾಳೆ ಅಂದ್ಬಿಟ್ಟು ನೋಡು. ಅವೆಲ್ಲ ನಿನಗ್ಯಾಕೆ? ನೀನು ಹೆಂಗಿರ್ಬೇಕು ಹಂಗೆ ತಿನ್ಕೋಬೇಕು, ಉಣ್ಕೋಬೇಕು, ಓದ್ಕೋಬೇಕು, ಕಾಲೇಜ್ಗೆ ಹೋಗ್ಬೇಕು, ಬರಬೇಕು. ಇಷ್ಟು ಇಟ್ಕೊಂಡು ನೀನು ಏನು ಮನೆ ಯಜಮಾನಿಯ ನೀನು? ಆ ಹೆಣ್ಣಿಗೆ ಒಪ್ಕೊಂಡದೆ ಮದುವೆ ಆಯ್ತೀನಿ ಅಂದ್ಬಿಟ್ಟು ನೀನು ತಲೆಗೆ ಕೆಡ್ಸ್ಬಿಟ್ಟೆ ಹಂಗೆ. ನಾನಕ್ಕವ ತಲೆಗೆಡ್ಸೋನೆ? ನನಗೆ ಲೂಜ ತಲೆಗೆಡ್ಸೋಕೆ ಅಕ್ಕನೇ ಅಂದಿದ್ದು. ಇನ್ನೊಂದು 2 ವರ್ಷ ಬೇಡ ಅಂತ ನೋಡು.
ನೀನು ಹೇಳಿದ್ರು ಅಷ್ಟೇ, ಯಾರು ಹೇಳಿದ್ರು ಅಷ್ಟೇ. ಬಾಯಿ ಮುಚ್ಕೊಂಡು ಮುರುವದಿಂದ ಹೇಳ್ದವ್ರನ್ನ ಮದುವೆಗೆ ಹೋಗಿ ನಿಮ್ಮ ಅಪ್ಪ ಬೇಕಾದಂಗೆ ದುಡ್ಡ ಲಕ್ಷ ಗಟ್ಟಲೆ ದುಡ್ಡು ಮಡಗಿಲ್ಲ ಕತ್ತೆ, ಕೆಲಸ ಕೊಟ್ಬಿಡಕ್ಕೆ ಏನು ಮಡಿಕೊಂಡು ಕೂತಿದಾವ. ಏನೋ ಶಿವನೇ ಭಗವಂತನ ಅಂತ ಅಚ್ಚುಕಟ್ಟಾಗಿ ಬಂತಾವು, ಮದುವೆ ಆಗ್ಬಿಟ್ಟು ಲಕ್ಷಣವಾಗಿ ಗಂಡದ ಮನೆ ಬಾಳ್ತಾ ಮಾಡೋದು ಕಲೀರಿ ನೀವು. ಇವತ್ತಿರೋ ವರ್ಷ ನಾಳೆಕ್ಕಿದ್ದದ, ಇವತ್ತಿದ್ದ ಮಕ್ಕಳ ಲಕ್ಷಣ ಮುಂದಕ್ಕೆ ಬಂದದ. ಅಲ್ಲಿ 22 ತುಂಬಿ 23 ನಡೀತದೆ. ಇನ್ನೇವಾಗ ಮದುವೆ ಆಗೋದವಳು ಅವಳು ಮಾಡ್ಬಿಟ್ಟು ನೀನಾಗದು ಬೇಡ. ಒಳ್ಳೆ ಚೆನ್ನಾಗಿ ಆಡ್ತಾ ಇದೀಯೇ, ನನಗೆ ಕಲಿ ಅನ್ಕಂದ್ವಿ ಅಂತ ಅವಳಿಗೆ ಹೇಳ್ಕೊಡ್ಬಾರ್ದು, ಹೇಳ್ಕೊಬೇಡ ನೀನು. ಅಮ್ಮ ನಾನೇ ಕೇಳ್ಕೊಡೋಣ, ನೀನು ಒಳ್ಳೆ ಒಂಥರ ನೋಡಿದ್ರೆ ಹಂಗಂತ ಇದೀಯ ಅಂತವ. ಹೇಳಂಗೂ ಇಲ್ಲ ಬಿಡಂಗೂ ಇಲ್ಲ. ಅವಳಿಗೆ ಹೇಳೋ ಅವಳಿಗೆ ಭಾನುವಾರ ದಿವಸ ಗಂಡು ಬರ್ತದೆ ಅಂತವ. ಇದ್ರ ಮೇಲೆ ಅವಳನ್ನ ಯಾರು ಗೋಡ್ಸಲ್ಲ ಮಡ್ಯಕಲ್ಲಿ ನೀ ಇಲ್ಲಿ ಯಾರು ನಿಂತಿಲ್ಲ. ಹೇಳ್ದಷ್ಟ ಕೇಳಬೇಕು. ಏನಾದ್ರು ತಿಳುವಳಿಕೆಲ್ದವ್ರಂಗೆ ಆಡ್ತೀರಿ ಅಲ್ಲ ನೀವು. ನೀವೇ ಸರಿ, ನೀವು ಮಕ್ಳುಗಳು ಹೇಳ್ದಷ್ಟ ಕೇಳ್ಕೊಂಡು ಮರುವದಿಂದ ಇರಕ್ಕೆ ಹೇಳು, ಜಾಸ್ತಿ ಮಾತಾಡೋದು ಬೇಡ. ಸರಿ ಬಿಡು ಆಯ್ತು, ನನ್ಗೆ ಓದಿಯ ನೀನು. ಬೇಡ ಬೇಡ, ನೀನು ಮಾತಾಡಬೇಡ ನೀನು. ಒಂದು ಕೊಂಬತ್ತು ಸೇರಿ ಅವನು ತಲೆಗೆಡಿಸ್ಬಿಟ್ಟಿಯೇ. ಅದೇನು ಮಾತಾಡ್ಬೇಕು, ನಾನು ಅವ್ಳು ಕೊಟ್ಟು ಮಾತಾಡ್ತೀನಿ, ನೀನು ಬಾಯಿ ಮುಚ್ಕೊಂಡು ಹೋಗು. ಸರಿ ಬಿಡು ಆಯಿತು. ಅಲ್ಲಕ್ಕನವ ನಿನ್ನ ತಲೆ ಕೆಟ್ಟೋಗಿದೆ ನಿಮಗೆ. ಯಾಕವ ನಾವೇನು ಮಾಡಿದೆ? ಅದೇನೋ ಕವಿತನ ಕುಟ್ಟಿ ಹೇಳ್ದಂತೆ ಮದುವೆ ಇಷ್ಟ ಇಲ್ಲ ಅಂತ. ಅವ ನಾ ಇನ್ನೊಂದು 2 ವರ್ಷ ಓದ್ತೀನಿ ಕಣ, ಒಂದು ಅಮ್ಮ ಅಂತೀನಿ. ಈಗ ಮದುವೆ ಮಾಡಬೇಡಿ, ಆಮೇಲೆ ಓದಕ್ಕೆ ಆಯ್ಕಿಲ್ಲ, ಸುಮ್ಮನಿರು. ಅಲ್ಲ ಬುದ್ಧಿ ಇಲ್ವ ನಿನಗೆ? ಹಂಗಾರೆ ನಾವೇನು ಅಲ್ಲ ಓದ್ತೀನಿ ಅಂದಿದ್ಕಂಟ ಇಲ್ಲಿ ಗಂಟ ಓದಿಸ್ತಿಲ್ವಲೇ? 22 ತುಂಬಿ 23 ನಡೀತದೆ, ಇನ್ನೆಷ್ಟು ವರ್ಷ ಗಂಟ ಅಂತ ಇರಬೇಕು ನೀನು? ಏನು 14 ವರ್ಷಕ್ಕೆ ಮಾಡ್ತಿದ್ದವ? ಓದ್ತೀವಿ ಅಂದಿದ್ದಕ್ಕೆ ಓದು ಅಂತ ಇಲ್ವಾ? ಈಗ ಮಾತುಕತೆ ಎಲ್ಲ ಆಗೋದಕ್ಕೆ ಡಿಗ್ರಿ ಮುಗೀತದೆ, ಸರಿಯಾಗಿಲ್ವ ಅಲ್ಲಿಗೆ? ನೀವು ಹೇಳ್ತೀರಿ ಓದ್ತೀವಿ ಅಂತ ಓದ್ಕೊಂಡು ಕೂತ್ಕೊಬಿಟ್ರೆ ನಮ್ಮ ಜವಾಬ್ದಾರಿ ನಾವು ಕಳ್ಕೊಬಿಡಿದ್ಲೆ ನಾವು. ಹಾಂ ಹಸಿ ಅರ್ಥ ಮಾಡ್ಕೊ. ನಿಮ್ಮ ಅಪ್ಪನಿಗೆ ಮೊದಲು ಮದುವೆ ಮಾಡ್ಕೊಳ್ಸು ಸಾಕಲ್ಲಪ್ಪ ನಂಗಾಗದೆ. ಏನೋ ದೇವರು ಒಳ್ಳೇದು ಮಾಡಲಿ, ಏನೋ ಒಳ್ಳೆ ಕಡೆ ಸಂಬಂಧ ಸಿಕ್ಕದೆ. 2 ಹೆಕ್ಟೇರ್ ಮನೆ ಇದ್ದದಂತೆ, 10 ಎಕರೆ ಜಮೀನು ಇದ್ದಾವಂತೆ. ಎಲ್ಲಿ ಸಿಕ್ಕವು ಅಂತೆ ಸಂಬಂಧ ಮತ್ತೆ ಸಿಕ್ಕದ? ಬಂದಿದ್ನ ಕೈಯಾರೆ ಅದೇನೋ ಲಕ್ಷ್ಮೀ ಬಂದರು ಅದು ಕಳಿಸ್ದಂಗೆ ಆಯ್ತದ ಅಷ್ಟೇ. ಸುಮ್ಮನೆ ಮರುವದಿಂದ ಒಪ್ಕೊಂಡು ಆಗು. ಅವಳು ಮಾತು ಕಟ್ಕೊಂಡು ಕುತ್ಕೋಬೇಡ. ಅದೇನು ಅದಕ್ಕೇನು ಗೊತ್ತದ ಅದಕ್ಕೆ, ಅದ್ರ ಮಾತು ಕಟ್ಕೊಂಡು ಕುಣಿತಿದ್ದೀಯಲ್ಲ ನೀನು. ಅಯ್ಯೋ ಪಾಪ, ಅವಳೇನು ಹೇಳಿಲ್ಲ ಕಣಮ್ಮ, ಸುಮ್ಮನೆ ಯಾಕೆ ಅವಳ ಮೇಲೆ ಕೇಳಿಯ ನೀನು? ಪಾಪ ಅವಳೇನು ಹೇಳಿಲ್ಲ. ಅವಳೆ ಅಂಥವಳು ಅಂತ ನನಗೆ ಗೊತ್ತು, ಸುಮ್ಮ ಕುತ್ಕೋ. ಪಾಪ ಕವಿತೆ ಯಾವ ವಿಷಯನೂ ಹೇಳಿಲ್ಲ, ಸುಮ್ಮನೆ ಅವಳನ್ನಕ್ಕೆ ಅವಳನ್ನ ಅಂತ ದೂರಿಯ ನೀನು. ಏನು ಹೇಳಿಲ್ಲಕ್ಕ, ಸುಮ್ಮನಿರು. ಕೊಡ್ಕವನ ಹೇಳ್ದ ಮಾತು ಕೇಳು. ಒಳ್ಳೆ ಕಡೆ ಸಂಬಂಧ ಹೋಗ್ಬಿಟ್ಟು ಅವನ ಸಿದ್ದಣ್ಣ ಹೋಗಿ ಮನೆ ಮಠ ನೋಡ್ಕೊಂಡು ಹೊಲ್ತಕ್ಕೆಲ್ಲ ಹೋಗಿ ಹೊಲಗಳೆಲ್ಲ ನೋಡ್ಕೊಂಡು ಬತ್ತಂತೆ. ಇಷ್ಟಿಷ್ಟವೆ ಅಂತ ಎಲ್ಲ ತೋರ್ಸೋರಂತೆ. ಭಾಳ ಖುಷಿ ಆಯಿತು ಕನಕ ನೋಡ್ಬಿಟ್ಟು. ಏನೋ ಅದೃಷ್ಟ ಕನಕ ಅಲ್ಲಿಗೆ ಒಪ್ಕೊಂಡು ಅವರು ಹುಡುಗ ಒಪ್ಕೊಬಿಟ್ಟು ಮದುವೆ ಆಗ್ಬಿಟ್ರೆ ಅವಳ ಅದೃಷ್ಟ ಬದಲಾಯ್ತದೆ. ಅಷ್ಟು ಚೆನ್ನಾಗಿದೆ, ಮನೆ ಮಠ ಎಲ್ಲವ, ಆಸ್ತಿ ಪಾಸ್ತಿ ಎಲ್ಲವ ಅಂತ ಸಿದ್ದಣ್ಣ ಹೇಳ್ತದೆ. ಅಂಥದ್ರಲ್ಲಿ ಇಂತೆ ಎಣ್ಣೆ ಬದ ಕಣ್ಣು ಮುಚ್ಕೊಂಡ್ರು ಅಂದಂಗೆ ಈ ಸಂಬಂಧಗಳ ನಾವು ಕೈಗೆ ಬಂದಿದ್ದನ್ನ ಒದ್ಬಿಟ್ರೆ ಸರಿಯಾದದ್ಲೇ? ನನ್ನ ಮಾತ ಕೇಳು. ಮರುವದಿಂದ ಒಪ್ಕೊಂಡು ಮದುವೆ ಆಗೋದು ಕಲಿ ನೀನು. ಜಾಸ್ತಿ ಮಾತ್ಕಿತಾಬೇಡ ನೀನು. ಸರಿ ಬಿಡು ಆಯಿತು. ನನಗೆ ಕಂಡೀಷನಾಗಿ ಆಯ್ಕಿಲ್ಲ ಅಂತ ಹೇಳಿಲ್ಲ, ನಾನು ಕೇಳ್ಕೊಂಡಿದ್ದು ಅಷ್ಟೇ. ನೀನು 2 ವರ್ಷ ಟೈಮ್ ಕೊಡಿ ಅಂತವ. ನಾನು ಕಂಡೀಷನಾಗಿ ಆಯ್ಕಿಲ್ಲ ಅಂತ ಹೇಳಿದ್ನ ನಾನು ಹೇಳ್ದಷ್ಟು ಕೇಳು ನೀನು. ನಿಮ್ಮ ಅಪ್ಪನಿಗೆ ಹಿಂಗೆ ಒಂದ್ಸತ ಆಯ್ತೀನಿ ಅನ್ನೋದು, ಒಂದ್ಸತ ಆಯ್ಕಿಲ್ಲ ಅನ್ನೋದು ಹಂಗೆ ಆಡಿದ್ರೆ ಅಪ್ಪನ ತಲೆಗೆಡ್ಸ್ಕೊಂಡ್ರೇನಿಲ್ಲ. ಹೆಂಗೋ ಸುಮಾರು ಕುಡಿಯೋದು ಬಿಟ್ಟು ಲಕ್ಷಣವಾಗಿ ಅದೇ ತಿರ್ಗ ಕುಡಿಯೋದು ಪಟಾಯ್ತಾನೆ ಮೇಲೆ ಇದನ್ನೇ ಒಂದು ತಲೆಗೆಡ್ಸ್ಕೊಂಡು ಹೇಳೋದು ಮಾತಾ ಕೇಳಬೇಕು ಮಕ್ಕಳು. ಹಂಗಾರೆ ನಾವು ತಂದೆ ತಾಯಿಯಾಗಿ ನಮ್ಗೆ ಗೊತ್ತಿಲ್ವಾ? ಅದಕ್ಕೆ ಮಕ್ಕಳುಗಳನ್ನ ಓದಿಸ್ಬಾರ್ದು ಅನ್ನೋದು. ಓದಿಸಿದ್ರೆ ನೀವು ಹೇಳ್ದಂಗೆ ನಾವು ಹೇಳ್ಬೇಕಾಯ್ತದೆ. ಕಾಯಿ ಮುಚ್ಕೊಂಡು ನಾವು ಹೇಳ್ತಕ್ಕ ಆಗತ್ ಕಲಿ ನೀನು. ಸರಿ ಬಿಡಮ್ಮ ಆಯಿತು. ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ಅಯ್ಯೋ ಮಕ್ಳಿಗೇನು ಗೊತ್ತಾಯ್ತಿಲ್ಲ, ತಿಳುವಳಿಕೆ ಕಮ್ಮಿ. ಈಗ ಏನು ಓದಿಸ್ತೀವಿ ಅಂತ ಎಲ್ಲಿ ಗಂಟೆ ಓದಿಸ್ಕೊಂಡು ಮನೆ ಹೆಣ್ಮಕ್ಳು ಕುಣಿಸ್ಕೊಂಡು ಕುತ್ಕೊಳಕ್ಕದ? ಹೆಂಗೋ ಅಚ್ಚುಕಟ್ಟಾಗಿ ಬಂದುತ್ತಾವು, ಸಂಬಂಧ ಚೆನ್ನಾಗಿ ಬರ್ತಲ್ಲ ಅಂದ್ಬಿಟ್ಟು ಮದುವೆ ಮಾಡಿ ಕಳಿಸೋರ್ತಾನೆ. ನಾಳೆ ದಿವಸಕ್ಕೂ ನಮಗೂ ನೆಮ್ಮದಿ ಆಗೋದು. ಏನು ಅರ್ಥನೇ ಮಾಡ್ಕೊಳಕ್ಕಿಲ್ಲ. ಓದ್ತೀವಿ ಅಂತವೆ. ಅದಕ್ಕೆ ಬೇಕಾದ್ರೆ ಆಮೇಲಿಂದ ಅವ್ರ ಇಷ್ಟ, ಓದಿಸ್ಕೊಳ್ಳಿ ಬಿಡ್ಲಿ. ಅಯ್ಯೋ ಈಗಿದ್ದಾರೆ ಈಗಿರಕ್ಕಿಲ್ಲ, ನಮ್ಮ ಜವಾಬ್ದಾರಿ ನಾವು ಕಳ್ಕೊಬೇಕಲ್ವ್ರ? ಅದಕ್ಕೆ ಅಷ್ಟೇ, ಇನ್ನೇನೂ ಇಲ್ಲ. ಸರಿ ಕಣ್ರಪ್ಪ ಪುರಾಣ. ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ. ಹಂಗೆ ಗೊತ್ತಲ್ಲ, ಇವತ್ತಿಂದ 4 ವೀಡಿಯೋಗಳು ಬರ್ತವೆ. ಈಗ 10 ಗಂಟೆಗೆ ಇದು ಪ್ರಸಾರ ಆಯ್ತದೆ, ಮತ್ತು 1 ಗಂಟೆ, ಸಂಜೆ 4 ಗಂಟೆ, ಆಮೇಲೆ ರಾತ್ರಿ 7 ಗಂಟೆ. ಸರಿರಪ್ಪ, ಈ ಸಮಯದಲ್ಲಿ ವೀಡಿಯೋಗಳು ಅಪ್ಲೋಡ್ ಆಯ್ತವೆ. ಒಟ್ಟು ಪ್ರತಿದಿನ 4 ವೀಡಿಯೋಗಳು ಅಪ್ಲೋಡ್ ಆಯ್ತವೆ. ಸರಿ ಕಣ್ರಪ್ಪ ಬರೋವ್ರೆ, ನಮಸ್ಕಾರ.